ಇನ್ನು ಪವಿತ್ರ ಗೌಡ ಅರೆಸ್ಟ್ ಆದಂತಹ ಹಿನ್ನೆಲೆ ಆಕೆಯ ಮನೆ ಖಾಲಿಯಾಗಿದೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಪವಿತ್ರ ಗೌಡ ಅವರ ಮನೆ ಖಾಲಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲ. ಭದ್ರತೆಯ ದೃಷ್ಟಿಯಿಂದ ಮನೆಯ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಿನ್ನೆಯಲ್ಲೂ ಕೂಡ ಈ ಮನೆ ಬಳಿ ಯಾರೂ ಬಂದಿಲ್ಲ. ಮಗಳ ಜೊತೆ ವಾಸವಾಗಿದ್ರು ಪವಿತ್ರ ಗೌಡ. ಸದ್ಯ ಸಂಬಂಧಿಕರ ಮನೆಗೆ ಮಗಳನ್ನ ಶಿಫ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ರಾಜರಾಜೇಶ್ವರಿ ನಗರದ ಪವಿತ್ರ ಗೌಡ ಅವರ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ಇದ್ದಿದ್ದು ತಾಯಿ ಹಾಗೆ ಮಗಳು. ತಾಯಿ ಈಗ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಪವಿತ್ರ ಗೌಡ ಅವರ ಮನೆ. ಇನ್ನು ಪವಿತ್ರ ಗೌಡ ಅವರ ಮನೆಯ ಬಳಿಯಿಂದ ನಮ್ಮ ಪ್ರತಿನಿಧಿ ಭರತ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸದ್ಯ 6 ದಿನಗಳ ಕಾಲ ಪ್ರಮುಖ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿದ್ದು ಹೆಚ್ಚಿನ ತನಿಖೆಯನ್ನು ಈಗ ಮುಂದುವರಿಸಿದ್ದಾರೆ. ಸದ್ಯ ನಾನೀಗ ನಟಿ ಪವಿತ್ರ ಗೌಡ ಅವರ ನಿವಾಸದ ಬಳಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಇದು ಪವಿತ್ರ ಗೌಡ ಅವರ ಮನೆ. ಇದೇ ಮನೆಯಲ್ಲಿ ನಟಿ ಪವಿತ್ರ ಗೌಡ ಅವರು ತಮ್ಮ ಮಗಳ ಜೊತೆ ವಾಸವಾಗಿದ್ದರು. ನಿನ್ನೆ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಇದೇ ಮನೆಯಿಂದಲೇ ಅವರು ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನ ಪೊಲೀಸರು ವಶಕ್ಕೆ ತಗೊಂಡು ಅರೆಸ್ಟ್ ಕೂಡ ಮಾಡಿರ್ತಾರೆ. ಸದ್ಯ ಇನ್ನು ಗಮನಿಸ್ತಾ ಇರ್ಬೋದು, ಮನೆ ಸಂಪೂರ್ಣವಾಗಿ ಖಾಲಿ ಇದೆ ಅಂತ ಹೇಳಿದ್ರೆ ಪವಿತ್ರ ಗೌಡ ಅವರ ಅರೆಸ್ಟ್ ಆದ ಬೆನ್ನಲ್ಲೇ ಮಗಳು ಕೂಡ ಈ ಮನೆಯಲ್ಲಿ ಇಲ್ಲ. ಸದ್ಯ ಸಂಬಂಧಿಕರ ಮನೆಯಲ್ಲಿ ಪವಿತ್ರ ಅವರು ಮಗಳು ಶಿಫ್ಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಗೆ ನಮಗೆ ಸಿಗ್ತಾ ಇರುವಂಥದ್ದು. ಜೊತೆಗೆ ನಾವು ಗಮನಿಸ್ಬೋದು, ಮನೆಯ ಬಳಿ ತುಂಬ ಖಾಲಿಯಾದ ವಾತಾವರಣ ಇದೆ. 2 ಕಾರುಗಳು, ಅಂದರೆ ಅವರ ಮನೆಯ ಆವರಣದಲ್ಲಿ 2 ಕಾರುಗಳು ನಿಂತಿರುವಂಥದ್ದನ್ನು ಕೂಡ ಗಮನಿಸ್ಬೋದು. ರೇಂಜ್ ರೋವರ್ ಕಾರು, ಮತ್ತೊಂದು ಬ್ಲ್ಯಾಕ್ ಕಲರ್ ಕಾರ್ ಕೂಡ ನಿಂತಿದೆ. ಜೊತೆಗೆ ಪವಿತ್ರ ಗೌಡ ಅವರ ನಾಯಿ ಕೂಡ ಇಲ್ಲಿ ಅನಾಥವಾಗಿ, ಅಂದರೆ ಯಾರು ಕೂಡ ಈ ನಾಯಿಯನ್ನು ನೋಡ್ಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಈಗ ಮನೆ ಹತ್ರ ಇಲ್ಲ. ಸದ್ಯದ ನಮಗೆ ಸಿಕ್ಕಿರೋ ಒಂದು ಮಾಹಿತಿ ಪ್ರಕಾರ ಬೆಳಗ್ಗೆ ಒಬ್ಬ ಯುವಕ ಇಲ್ಲಿ ಬಂದು ಈ ನಾಯಿಗೆ ಒಂದು ತಿಂಡಿ ವ್ಯವಸ್ಥೆಯನ್ನು ಮಾಡಿ ಹೋಗಿದ್ದಾನಂತ ಒಂದು ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಇದೇ ಮನೆಯಲ್ಲಿ ಪವಿತ್ರ ಗೌಡ ವಾಸವಾಗಿದ್ದರು. ಜೊತೆಗೆ ರಾಜರಾಜೇಶ್ವರಿ ನಗರದಲ್ಲೇ ಪವಿತ್ರ ಗೌಡ ಅವರು ರೆಡ್ ಕಾರ್ಪೆಟ್ ಎನ್ನುವ ಒಂದು ಬೊಟಿಕನ್ನು ಓಪನ್ ಮಾಡಿದ್ದಾರೆ. ಇದು ಸದ್ಯ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್. ಹೀಗಾಗಿ ಇದೇ ಮನೆಯಿಂದ ಅವರು ವಾಸ ಮಾಡಿಕೊಂಡು ಇಲ್ಲಿಂದವರೇ ಅವರು ತುಂಬ ಹತ್ತಿರದಲ್ಲಿರುವಂತಹ ರೆಡ್ ಕಾರ್ಪೆಟ್ ಫ್ಯಾಷನ್ ಡಿಸೈನಿಂಗ್ ಕಂಪ್ನಿಯನ್ನು ಮುನ್ನಡೆಸ್ತಾ ಇದ್ರು. ಸದ್ಯ ರೀಸೆಂಟಾಗಿ ಎಲ್ಲ ಸಿನಿಮಾ ಇಂಡಸ್ಟ್ರಿಯ ಹೀರೋಯಿನ್ಗಳು ಜೊತೆಗೆ ಕಿರುತೆರೆ ನಟಿ ಎಲ್ಲರೂ ಕೂಡ ಈ ರೆಡ್ ಕಾರ್ಪೆಟ್ ಫ್ಯಾಷನ್ ಡಿಸೈನಿಂಗ್ ಅಂಗಡಿ ಮೇಲೆ ಸಾಕಷ್ಟು ಅವಲಂಬಿತರಾಗಿರ್ತಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟಿ ಪವಿತ್ರ ಗೌಡ ಅವರು ಪ್ರಮುಖ ಆರೋಪದಲ್ಲಿ ಬಂಧನವಾಗಿದ್ದಾರೆ. ಸದ್ಯ ಹೆಚ್ಚಿನ ತನಿಖೆ ನಡೀತಾ ಇದೆ. ತನಿಖೆಯಿಂದ ಅಷ್ಟೇ ಪವಿತ್ರ ಗೌಡ ಅವರ ಪಾತ್ರ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.